ನಾನು ಮಾಡಿದೆ ನಾನು ನೀಡಿದೆ ಎಂಬ ಹಮ್ಮಿನೊಳಗೆ ಸಿಕ್ಕು ನಿನ್ನ ನಾನು ಮರೆದೆನಯ್ಯ. ಈ ಹಮ್ಮು ಬಿಡಿಸಿ ಸರ್ವತ್ರ ನೀನೆ ಎಂಬ ಭಾವ ಬಿಡಿಸಿ ಎನ್ನ ನೆತ್ತಿಕೊಳ್ಳ ತಂದೆ ಗುರುಕುಮಾರ ಪಂಚಾಕ್ಷರೇಶ್ವರ. ಗುರುಕುಮಾರ ಪಂಚಾಕ್ಷರೇಶ್ವರ. ಪುಟ್ಟಯ್ಯಜ್ಜನವರು ತಮ್ಮ ಹಲವಾರು ವಚನಗಳದೊಳಗ ಇದೊಂದು ಅದ್ಭುತವಾಗಿರತಕ್ಕಂತಹ ವಚನ. ಪ್ರಪಂಚದೊಳಗ ಜನಿಸಿರ್ತಕ್ಕಂತಹ ಯಾವುದೇ ಒಂದು ಜೀವಿಯು ಕೂಡ ಅರಿವು ತಿಳಿವಳಿಕೆ ಇಲ್ಲದೆ ಇರತಕ್ಕಂಥ ಜೀವಿಗೂ ಕೂಡ ನಾನು ಅಂತಕ್ಕಂಥದ್ದಿಲ್ಲ, ನಾ ಕೊಟ್ಟಿನಿ ಅಂತಕ್ಕಂಥದ್ದಿಲ್ಲ. ಆದ್ರೆ ಎಲ್ಲ ಜೀವಿಯೊಳಗ ಇರುವ 84 ಲಕ್ಷ ಜೀವರಾಶಿಯೊಳಗ ಶ್ರೇಷ್ಠ ನೆನೆಸಿಕೊಂಡಿರ್ತಕ್ಕಂಥ ಈ ಮಾನವನಿಗೆ ಮಾತ್ರ ಏನು ಅಂತಂದ್ರ ಈ ನಾನು ಅಂತಕ್ಕಂಥದ್ದು ಕಾಡ್ತೈತಿ. ಈ ಮಾನವ ಒಬ್ನ ನಾ ಮಾಡೀನಿ ನಾ ಕೊಟ್ಟಿನಿ ಅಂತಕ್ಕಂಥವನು. ಎಲ್ಲಾ ಜೀವಿಗಳು ಕೂಡ ಆ ಪರಮಾತ್ಮನ ನೆನಿತಾವಂತ, ಆ ಪರಮಾತ್ಮನ ಸ್ಮರಣೆ ಮಾಡ್ತಾವಂತ. ಹೆಂಗ ಸ್ಮರಣೆ ಮಾಡ್ತಾವಂತ ಕೇಳ್ಬೋದು. ಈಗ ಮನಿಯೊಳಗೆ ನೋಡ್ರಿ, ಮುಂಜಾನೆ ಎದ್ದ ಮ್ಯಾಗ ನಮ್ಮ ಮನಿಯೊಳಗೆ ಒಂದಿಷ್ಟು ಗುಬ್ಬಿಗಳು ಇರ್ತಾವ. ಎಲ್ಲಾರ ಮನಿಯೊಳಗೆ ಬರ್ತಾವಲ್ಲ, ಈ ಕಡೆ ಹಳ್ಳಿ ಕಡೆ ಅಂತೂ ಜಾಸ್ತಿ ಬರ್ತಿರ್ತಾವ. ಆ ಗುಬ್ಬಿಗಳು ಮುಂಜಾನೆ ಎದ್ದು ಏನ್ ಮಾಡ್ತಿರ್ತಾವ, ನಾವು ಇನ್ನೂ ಕಣ್ತಿಕ್ಕೋತ ಹೇಳ್ತಿರ್ತೀವಿ, ಅವು ಚಿವು 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 ಅಂತಿರ್ತಾವ. ಕೇಳಿರಲ್ಲ? ಗುಬ್ಬಿ ಚಿವು ಚಿವು ಅನ್ನೋದು ಕೇಳಿರಲ್ಲ? ಅವು ಏನ್ ಹತ್ತಿರ್ತಾವ ಮುಂಜಾನೆ ಎದ್ದು, ನಮಗತ್ತೆ ಅವಕ್ಕ ನಾಲ್ಗಿಲ್ಲ, ಸರಿಯಾಗಿ ನಾಲ್ಗೆ ಕೊಟ್ಟಿಲ್ಲ ಭಗವಂತ ಅವ್ರಿಗೆ ನಮಗತ್ತೆ. ಆದ್ರೆ ನಾಲ್ಗೆ ನಮಗತ್ತೆ ಇಲ್ಲ ಅಂದ್ರೂ ಕೂಡ ಆ ಗುಬ್ಬಿಗಳು ಏನು ಪ್ರಯತ್ನ ಮಾಡ್ತಾವ ಅಂತಂದ್ರೆ ಮುಂಜಾನೆ ಎದ್ದು ಶಿವ 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 ಅನ್ನಬೇಕಂತ ಪ್ರಯತ್ನ ಮಾಡ್ತಾವಂತ. ಆಗ ನಮಗತ್ತೆ ಅಣ್ಣಾಕ್ ಬರ್ಲಾರ್ಕ ಏನ್ ಮಾಡ್ತಾವು, ಚಿವು 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 ಅಂತಾವ. ಆದ್ರ ಅವನ ನೋಡ್ಕೋತ ಹೇಳ್ತಕ್ಕಂಥ ಮನುಷ್ಯ, ಶ್ರೇಷ್ಠ ಅನ್ಸ್ಕೊಂಡ ಮನುಷ್ಯ ಏನ್ ಮಾಡ್ತಾನ, ಹಾಸಿಗೆನಿಂದ ಎದ್ದು ಕುಳೆನ ಇವ ಅನ್ನೋದೇನ್ರಿ, ಗುಬ್ಬಿ ಚಿವು ಚಿವು ಅಂದ್ರ ಇವ ಎದ್ದೇಳ ಅಂಟ್ಲೇನ ಚಾ 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 ಚಾ. ಒಂದು ಜೀವಿ ಅದಕ್ಕೆ ನಮಗತ್ತೆ ಜ್ಞಾನವನ್ನ ಪಡ್ಕೊಳಕ್ ಬರಂಗಿಲ್ಲ, ನಮಗತ್ತೆ ಮಾತಾಡಕ್ ಬರಂಗಿಲ್ಲ, ನಮಗತ್ತೆ ಅರಿವು ಅಂತಕ್ಕಂಥದ್ದಿಲ್ಲ, ನಮ್ಮಂಗ ಶ್ರೇಷ್ಠ ಅನ್ಸ್ಕೊಂಡಿಲ್ಲ. ಆದ್ರೆ ಎಲ್ಲಾ ಜೀವರಾಶಿಯೊಳಗೆ ಶ್ರೇಷ್ಠ ಅನ್ಸ್ಕೊಂಡಿರ್ತಕ್ಕಂಥ ನಾವು ಆ ಭಗವಂತನ ನೆನೆಯುವುದನ್ನು ಬಿಟ್ಟು ಬಿಟ್ಟಿವಿ. ಎದಕ್ಕೆ ಬಿಟ್ಟಿವಿ? ಅದಕ್ಕೆ ಹೇಳ್ತಾರೆ ಪುಟ್ಟಯ್ಯಜ್ಜ ಅವರು, ಯಾಕೆ ಬಿಟ್ಟಿವಿ ಅಂತಂದ್ರ ನಾನು ಮಾಡಿದೆ ನಾನು ನೀಡಿದೆ ಎಂಬ ಹಮ್ಮಿನೊಳಗೆ ಸಿಲುಕಿ. ಇದೇನಾಯ್ತಿಲ್ಲ, ನಾ ಮಾಡೀನಿ ನಾನ್ ಮಾಡೀನಿ ಅನ್ನೋ ಇದೊಂದು ಹಮ್ಮು, ಅಂದ್ರೆ ಇದೊಂದು ಗರ್ವ. ಇಂಥ ಗರ್ವದೊಳಗೆ ನಾವು ಬಿದ್ದು ಏನ್ ಮಾಡಾಕತ್ತೀವಿ ಅಂತಂದ್ರ ನಿಮ್ಮ ನಾವು ಮರೆದೆನಯ್ಯ, ಆ ಭಗವಂತನನ್ನ ಮರೆಯಾಕತ್ತ ಬಿಟ್ಟಿವಿ ನಾವು, ನಾನು ಅನ್ನೋದ್ರೊಳಗೆ ಸಿಲುಕಿ. ಇದು ಎಷ್ಟು ಮನುಷ್ಯನಿಗೆ. ಅದಕ್ಕೆ ಬಸವಣ್ಣನು ಹೇಳ್ತಾನ, ನಾನು ನೀಡಿದೆ ನಾನು ಮಾಡಿದೆ ಎಂದವರಿಗೆ. ಆ ಬಸವನು ಕೂಡ ಒಂದು ಸರಿ ಬಹಳ ಚಂದ ಹೇಳ್ತಾನ. ಹೆಂಗದಾನಪ್ಪ ಮನುಷ್ಯ ಅಂತಂದ್ರ, ಆನೆಯನ್ನೇರಿಕೊಂಡು ಹೋದಿರೆ ನೀವು, ಕುದುರೆಯನ್ನೇರಿಕೊಂಡು ಹೋದಿರೆ ನೀವು, ಕುಂಕುಮ ಕಸ್ತೂರಿ ಏರಿಕೊಂಡು ಹೋದಿರೆ ನೀವು, ಸತ್ಯವ ನಿಲುವ ಅರಿಯದೆ ಹೋದಿರೆ ನೀವು. ಇವನ್ ಯಾವೂ ಅರಿಲಿಲ್ಲ ನಾವು. ಎದಕ್ಕ? ಆನೆಯನ್ನೇರಿಕೊಂಡು ಹೋದ್ವಿ. ಆನೆ ಅಂತಂದ್ರೆ ಎದರ ಸಂಕೇತ? ಅದು ಸಂಪತ್ತಿನ ಸಂಕೇತ. ಆನೆ ನಮಗೆ ಯಾವಾಗಲೂ ಕೂಡ ಒಂದೊಂದು ಪ್ರಾಣಿಗೆ ಒಂದೊಂದು ಸಂಕೇತವನ್ನ ಕೊಡ್ತಾರೆ ನಮ್ಮ ಹಿರಿಯರು. ಹಂಗ ಆನೆ ಅಂದ್ರ ಅದೊಂದು ಸಂಪತ್ತು, ಯಾಕೆ ದೊಡ್ಡದಿರುತ್ತಲ್ಲ ಸಂಪತ್ತು ಅಂತ ಆನೆಯನ್ನು ಏರ್ಕೊಂಡು ಹೊಂಟಿವಪ್ಪ, ಸಂಪತ್ತಿನೊಳಗೆ ಹೊಂಟು ಬಿಟ್ಟಿವಿ. ಕುದುರೆ ಅಂದ್ರೆ ಅಧಿಕಾರದ ಸಂಕೇತ ಅಂತ ಅಧಿಕಾರದೊಳಗೆ ಬಿದ್ದಿವಿ ಅಂತಂದ್ರೆ ನಾನಾ ಸರ್ವಶ್ರೇಷ್ಠ ಅಂತ ಅಧಿಕಾರದನ್ನ ಏರ್ಕೊಂಡು ಹೊಂಟು ಬಿಟ್ಟಿವಿ. ಕುಂಕುಮ ಕಸ್ತೂರಿಯನ್ನು ಏರಿಕೊಂಡು ಹೋದಿರಿ ನೀವು, ಸತ್ಯದ ನಿಲುವನ್ನರಿಯದೆ ಹೋದಿರಿ ನೀವು. ಏನು ಸತ್ಯ ಐತಿ ಈ ಭೂಮಿಯೊಳಗ, ಆ ಸತ್ಯವನ್ನ ನಾವು ಅರಿಲಿಲ್ಲ, ಹಂಗ ಹೊಂಟು ಬಿಟ್ಟಿವಿ. ಅದಕ್ಕೆ ಇನ್ನೊಂದು ಮಾತು ಹೇಳ್ತಾನ ಬಸವಣ್ಣ, ಬಹಳ ಚಂದ ಹೇಳ್ತಾನ, ಅಹಂಕಾರವೆಂಬ ಮದಗಜವನ್ನೇರಿ ಹೊಂಟಿರಿ ನೀವು ಅಂತ. ಅಹಂಕಾರ ಎಂಬ ಮದಗಜ ಅಂತ, ಬರೇ ಗಜ ಅನ್ಲಿಲ್ಲ ಅವ್ರ, ಮದಗಜ ಅಂದ್ರ ಮದ ಬಂದಿರತಕ್ಕಂಥ ಆನೆ. ಆ ಮದ ಬಂದಿರತಕ್ಕಂಥ ಆನೆ ನೋಡ್ರಿ, ಆ ಮದ ಬತ್ತು ಅಂತಂದ್ರೆ ಆನೆಗೆ ಮುಂದೆ ಯಾವ ಮನುಷ್ಯ ಬರ್ಲಿ, ಯಾವ ಪ್ರಾಣಿ ಬರ್ಲಿ, ಯಾವ ವಸ್ತು ಬರ್ಲಿ ನೋಡಂಗಲ್ಲ, ಅದೇನೋ ಎಲ್ಲವನ್ನು ನಾಶ ಮಾಡ್ಕೊತ ಹೋಗಿಬಿಡ್ತದ. ಅಂದ್ರೆ ಹಂಗ ಮದ ಬಂದಿರ್ತೈತೆ. ಹಂಗ ನಮಗೆ ಯಾವ ಮದ ಬಂದತ್ತಂತ, ಅಹಂಕಾರ ಎಂಬ ಮದವನ್ನೇರಿ ಹೊಂಟಿರಿ ನೀವು ಅಂತ ಮದದೊಳಗೆ ಸಿಕ್ಕು ನಾವೇನ್ ಮಾಡಾಕ್ತೀವಿ, ಆ ಪರಮಾತ್ಮನನ್ನ ಮರ್ಯಾಕತ್ತೀವಿ ಅಂತ.
ಕೇವಲ ನಾವಲ್ಲ, ಹಿಂದಕ್ಕ ದೇವಾನುದೇವತೆಗಳು ಸಹಿತ ದೇವತೆಗಳಿಗೆ ಮತ್ತು ರಾಕ್ಷಸರುಗಳಿಗೆ ಒಂದು ಯುದ್ಧ ನಡೆದಿರ್ತೈತಿ. ಆ ಯುದ್ಧದೊಳಗ ಅಚಾನಕವಾಗಿ ರಾಕ್ಷಸರು ಸೋಲ್ತಾರ. ದೇವಾನುದೇವತೆಗಳೆಲ್ಲ ದೇವತೆಗಳು ಕೂಡ ಜಯವನ್ನ ಸಾಧಿಸಿದರು. ಯಾವಾಗ ದೇವತೆಗಳ ಜಯವನ್ನ ಸಾಧಿಸ್ತಾರೋ ಆ ದೇವತೆಗಳ ರಾಜ ಇಂದ್ರ. ಜಯ ಸಾಧಿಸಿದ ನಂತರ ಏನಾಗ್ಬಿಡುತ್ತೆ, ನಮ್ಮ ಶಕ್ತಿಯಿಂದ ನಾವು ಜಯ ಸಾಧಿಸಿದ್ವಿ, ಯಾ ತ್ರಿಮೂರ್ತಿಗಳ ಶಕ್ತಿ ನಮಗೆ ಬೇಕಾಗಿಲ್ಲ, ನಾವ ಶ್ರೇಷ್ಠ ಅನ್ನೋ ಅಹಂಕಾರ ಬಂದ್ಬಿಡುತ್ತೆ ಎಲ್ಲ ದೇವಾನುದೇವತೆಗಳಿಗೆ. ಇಂದ್ರ, ಚಂದ್ರ, ಸೂರ್ಯ, ವಾಯು, ಅಗ್ನಿ ಇವರೇನದಾರಲ್ಲ ಇವರೆಲ್ಲರಿಗೇನೋ ನಾವು ಗೆದ್ವಿ, ನಾವು ಶ್ರೇಷ್ಠ, ನಮಗೇನು ಆ ಪರಮಾತ್ಮನ ಸಹಾಯನೂ ಬೇಕಾಗಿಲ್ಲ, ವಿಷ್ಣುನ ಸಹಾಯನೂ ಬೇಕಾಗಿಲ್ಲ, ಬ್ರಹ್ಮನ ಸಹಾಯನೂ ಬೇಕಾಗಿಲ್ಲ, ನಾವ ಅಪ್ಪ ಅಂತೇನೋ ಇವರಿಗೆ ಒಂದಿಷ್ಟು ಅಹಂಕಾರ ಬಂದ್ಬಿಡುತ್ತೆ. ಯಾವಾಗ ಇವ್ರಿಗೆ ಹಿಂಗೆ ಅಹಂಕಾರ ಬಂತೋ ಈ ಅಹಂಕಾರವನ್ನ ತೊಳಿಬೇಕು ಅಂತ ಪರಮಾತ್ಮ ಏನ್ ಮಾಡ್ತಾನ, ಒಬ್ಬ ಯಕ್ಷನ ವೇಷವನ್ನ ಹಾಕಿದ. ಯಕ್ಷ ರೂಪವನ್ನ ಧರಿಸಿ ಆಕಾಶಕ್ಕೂ ಭೂಮಿಗೆ ಏಕವಾಗಿ ನಿಂತು ಬಿಟ್ಟ ಪರಮಾತ್ಮ. ಯಾವಾಗ ಆಕಾಶಕ್ಕೂ ಮತ್ತು ಭೂಮಿಗೆ ಏಕವಾಗಿ ಯಕ್ಷ ನಿಂತನೋ, ಮತ್ತೆ ಯಕ್ಷ ಅಂತಂದ್ರೆ ಅದೊಂದು ರಾಕ್ಷಸನ ರೂಪ. ಅಂತ ಯಕ್ಷ ರೂಪವಾಗಿ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾನು ದೇವತೆಗಳು ಬಂದು ನೋಡ್ತಾರ, ಇದೇನಿದು ಆಶ್ಚರ್ಯ, ಭೂಮಿಗೂ ಆಕಾಶಕ್ಕೂ ಏಕವಾಗಿರ್ತಕ್ಕಂಥ ರೂಪ, ಇದನ್ನು ಹೆಂಗಾದ್ರೂ ಮಾಡಿ ಸೋಲಿಸ್ಬೇಕು ಅಂತ ಅದ್ರ ಜೋಡಿ ವಾದ ಮಾಡಕತ್ರು. ವಾದ ಮಾಡ್ತಾ ಎಲ್ಲಾ ದೇವಾನುದೇವತೆಗಳು ಬರ್ತಾರ. ಅಷ್ಟರೊಳಗ ಇಂದ್ರದೇವನು ಬಂದ. ಇವ ಅಧ್ಯಕ್ಷ ಅಲ್ಲ ಎಲ್ಲರಿಗೆ, ರಾಜ ಇಂದ್ರದೇವ. ಇಂದ್ರದೇವ ಬರಾಗ ಇದೆಲ್ಲ ಎಲ್ಲಾ ದೇವತೆಗಳು ಇಂದ್ರದೇವನಿಗೆ ಹೇಳ್ತಾರ, ಹಿಂಗ ಭೂಮಿಗೂ ಆಕಾಶವಾಗಿ ಒಬ್ಬ ಯಕ್ಷ ನಿತ್ತಾನ, ಅವ ನಮ್ಮ ಯಾರ ಮಾತನ್ನು ಕೇಳಲ್ಲ, ಏನ್ ಮಾಡೋದು? ಇವ್ರಿಗೆ ನಾನು ಅಹಂಕಾರ ಬಂದಿರ್ತದ. ಆಗ ಹೇಳ್ತಾನೆ ಇಂದ್ರದೇವ, ಅಗ್ನಿದೇವನನ್ನ ಕರಿತಾನೆ, ಏ ಅಗ್ನಿದೇವ, ಯಾವ ಆಕಾಶಕ್ಕೂ ಮತ್ತು ಭೂಮಿಗೆ ಏಕವಾಗಿರ್ತಕ್ಕಂತಹ ಆ ಯಕ್ಷನನ್ನ ಸೋಲಿಸು, ಅವನ ಭಸ್ಮವನ್ನ ಮಾಡಿ ಬಾ ಅಂತೇನ್ ಮಾಡಿದ, ಅಗ್ನಿದೇವನನ್ನ ಕಳಿಸ್ತಾನೆ. ಬಂದಿವ ಅಗ್ನಿದೇವ. ಒಂದಿಷ್ಟು ಇರುತ್ತಲ್ಲ ಅಗ್ನಿದೇವಗ, ಯಾಕೆ ಎಲ್ಲಾನು ಸುಟ್ಟು ಬಿಡ್ತೀನಿ ನಾನು, ಇದ್ರಿಗೆ ಯಾವ ಬಂದ್ರು ಕೂಡ ಬಿಡಂಗಲ್ಲ, ಎಂತ ಎಲ್ಲ ಯಾವ ಪ್ರಾಣಿ ಬಂದ್ರು ಬಿಡಂಗಲ್ಲ, ಮನುಷ್ಯರು ಬಂದ್ರು ಬಿಡಂಗಲ್ಲ, ಎಲ್ಲವನ್ನೂ ಕೂಡ ಇಡೀ ಪ್ರಕೃತಿಯನ್ನು ಸುಡುವಕ್ಕಂತಹ ಶಕ್ತಿ ನನ್ನಲ್ಲಿ ಐತಿ ಅನ್ನೋ ಅಹಂಕಾರ ಬಂದ್ಬಿಟ್ಟಿರ್ತೈತಿ ಇವಂಗ. ಬಂದು ಯಕ್ಷನ ಮುಂದೆ ನಿಂತು ಹೇಳ್ತಾನ, ಏ ಯಕ್ಷ, ನನ್ನ ಎದುರಿಗೆ ಬಂದಿರತಕ್ಕಂಥ ಯಾವ ವಸ್ತುವು ಕೂಡ ಉಳಿಯುವುದಿಲ್ಲ, ಎಲ್ಲ ಭಸ್ಮ ಆಗಿ ಹೋಗ್ತಾವ, ಅದಕ್ಕೆ ನೀನು ಸುಮ್ಮನೆ ಸೋಲನ್ನು ಒಪ್ಪಿಕೊಂಡು ಸರಿದು ಬಿಡು ಅಂದ. ಆಗ ಯಕ್ಷ ನಗತಾನ, ಓಹೋ, ನಿನ್ನ ಎದುರಿಗೆ ಬಂದಿರತಕ್ಕಂಥ ಯಾವ ವಸ್ತುವನ್ನಾದ್ರೂ ಸುಡ್ತೀಯೇನೋ ನೀನು ಅಂದವ. ಹೌದು, ಯಾವ ವಸ್ತುವನ್ನಾದ್ರೂ ಸುಡ್ತೀನಿ. ಹೌದಲ್ಲ, ಹಾಗಾದ್ರೆ ನನ್ನ ಆಮ್ಯಾಗ ಸುಡುವಂತಿ ಇಲ್ಲೊಂದು ಹುಲ್ಲು ಕಡ್ಡಿ ಐತಿ, ಇದನ್ನು ಸುಟ್ಟು ತೋರಿಸು ಅಂದವ. ಹುಲ್ಲು ಕಡ್ಡಿ ಐತಿ, ಒಂದು ಹುಲ್ಲು ಕಡ್ಡಿ ಇಟ್ಟಿದ್ದ ಮಗ್ಲ, ಇದೊಂದು ಹುಲ್ಲು ಕಡ್ಡಿ, ಒಣಗಿದ ಹುಲ್ಲು ಕಡ್ಡಿ, ಇದನ್ನು ಸುಟ್ಟು ತೋರಿಸು ಅಂದ. ಇದೇನು ಒಣಗಿದ ಹುಲ್ಲು ಕಡ್ಡಿ, ಕ್ಷಣ ಮಾತ್ರದೊಳಗೆ ಸುಡ್ತೀನಿ ಅಂತ ತನ್ನ ಕೆಂಗಡೆಯಿಂದ ನೋಡ್ತಾನ. ಎಂತ ಅವನ ಅಗ್ನಿ ಬಂದ್ರು ಕೂಡ ಆ ಹುಲ್ಲು ಕಡ್ಡಿ ಏನಾಗಲಿಲ್ಲ, ಸುಡಾಕ್ ಸಾಧ್ಯ ಆಗಲಿಲ್ಲ ಅವನು.